ಅದು ಯಾವುದೇ ಕಾರಣಕ್ಕೂ ತರುಣ್ ಸುಧೀರ್ ಅವ್ರ ಜೊತೆ ಅಪ್ಕಮಿಂಗ್ ಸಿನಿಮಾಸ್ ಇರಲ್ಲ. ಇದೊಂದು ಸ್ಟ್ರಾಂಗ್ ಬಜ್ಜೆ ಆಗಿರೋದ್ರಿಂದ ಹೇಳ್ತಿರುವಂಥದ್ದು. ಸೊ ಹಾಗಿರಬೇಕಾದ್ರೆ ಪ್ರೇಮ್ ಅವರ ಜೊತೆನೇ ಒಂದು ಸಿನಿಮಾ ನಡೆಯುತ್ತೆ. ನೋಡಿದ್ರೆ ನಾನು ಯಾವಾಗಲೂ ಸುಮ್ಮನೆ ಬರಲ್ಲ. ಏನಾದರೂ ದೊಡ್ಡ ಬಿಗ್ ಅಪ್ಡೇಟ್ ಇದ್ರೇ ನಾನು ನಿಮ್ಮ ಮುಂದೆ ಕಾಣಿಸ್ಕೊಳ್ಳುವಂಥದ್ದು. ಹಲೋ ಗೈಸ್, ವೆಲ್ಕಮ್ ಟು KBV ಚಾನಲ್. ನಾನು ಆಶಿಕ್. ಯಾವಾಗಲೂ ಅಷ್ಟೇ ಬ್ಯಾಕ್ಗ್ರೌಂಡ್ ಜೊತೆಗೆ ಅಂದರೆ ಯಾವ ಪ್ಲೇಸಿಗೆ ಹೋಗ್ತೀನಿ, ಯಾವ ಒಂದು ಪ್ಲೇಸಿಗೆ ಗೊತ್ತಿಲ್ಲದೇನೆ ಕೋಇನ್ಸಿಡೆನ್ಸ್ ಅಂತಲೇ ಹೇಳ್ಬೋದು. ಅಂದರೆ ಬ್ಯಾಕ್ಗ್ರೌಂಡ್ ಜೊತೆಗೆ ನನ್ನ ಒಂದು ಶರ್ಟ್ ಕಲರ್ ಕೂಡ ಮ್ಯಾಚ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ನಾನೀಗ ಇರೋವಂಥದ್ದು ಮಾಲ್ ಆಫ್ ಎಮಿರೇಟ್ಸ್. ಒಂಥರ ದುಬೈ ಮಾಲಲ್ಲಿ ನಾನು ವ್ಲಾಗ್ ಮಾಡಿರೋದ್ರಲ್ಲಿ ನೀವು ನೋಡಿರ್ತೀರ. ಯೂಶ್ವಲಿ ನಾನು ಏನಂತಾರೆ ಸುಮ್ಮನೆ ಹಾಗೆ ಸುತ್ತಾಡಬೇಕಾದ್ರೆಲ್ಲ ಈ ಮಾಲ್ ದೊಡ್ಡದಾಗಿದೆ, ಎಷ್ಟು 70% ಅಲ್ಲ, ನಮಗೆ 20% ಕವರ್ ಮಾಡೋದಕ್ಕಾಗಲ್ಲ ಒಂದು ದಿನದಲ್ಲಿ. ಆ ಥರ ಇರೋವಂಥ ಒಂದಾಗಿರೋ ಅಂದರೆ ಎಲ್ಲ ಶಾಪ್ಸ್ನ ಕವರ್ ಮಾಡೋದಕ್ಕಾಗಲ್ಲ ಅಂತ. ಆದರೆ ಮಾಲ್ ಆಫ್ ಎಮಿರೇಟ್ಸ್ ಆಗಲ್ಲ, ಚಿಕ್ಕದೇ ಆಗಿರೋವಂಥದ್ದು. ಆದರೆ ನಿಜವಾಗ್ಲೂ ಹೇಳ್ತೀನಿ, ಬ್ಯಾಕ್ಗ್ರೌಂಡ್ ಅಂದರೆ ಕಂಪ್ಲೀಟ್ಲಿ ಆ್ಯಂಬಿಯನ್ಸ್ ಏನಿದೆಯಲ್ಲ, ದುಬೈ ಮಾಲ್ಗಿಂತ ನನಗೆ ತುಂಬಾ ಇಷ್ಟ ಆಗಿರೋವಂಥ ಪ್ಲೇಸ್ ಅಂತಲೇ ಹೇಳ್ಬೋದು. ಸೊ ನಿಮಗೆ ಪ್ಲೇಸ್ನ ಕಂಪ್ಲೀಟಾಗಿ ತೋರಿಸ್ತೀನಿ ಅಂತ ಹೇಳಿ ನೋಡಿ. ಒಂಥರ ಅದ್ಭುತವಾಗಿರೋಂಥ ಪೀಸ್ಫುಲ್ ಪ್ಲೇಸ್ ಆಗಿರೋವಂಥದ್ದು. ಮೇನ್ಲಿ ದುಬೈ ಮಾಲಲ್ಲಿ ಎಲ್ಲರೂ ರಶಲ್ಲಿ ಓಡಾಡ್ತಿರ್ತಾರೆ, ಗೊತ್ತಾಯ್ತು. ಆದರೆ ಈಗ್ದಂಗಲ್ಲ, ಇದು ಕಂಪ್ಲೀಟ್ಲಿ ಪೀಸ್ಫುಲ್ ಪ್ಲೇಸ್ ಆಗಿರೋವಂಥದ್ದು. ಹೊರಗಡೆ ಎಷ್ಟೇ ಬಿಸಿಲಿರಲಿ ಏನೇ ಇರಲಿ, ಇಲ್ಲಿ ಆ್ಯಂಬಿಯನ್ಸ್ ಇದೇ ರೀತಿ ಇರುತ್ತೆ ಏನೇ ಇದ್ರೂ. ಅಂದರೆ ಆ ಥರ ಆ್ಯಂಬಿಯನ್ಸ್ಗಳು ಕ್ರಿಯೇಟ್ ಮಾಡಿಟ್ಟಿದ್ದಾರೆ ಇವರು. ರಿಯಲಿ ಒಂಥರ ನೀವು ಬಿಸ್ನೆಸ್ ಮೀಟಿಂಗಿಗೆ ಬರ್ತೀರಾ, ಏನಕ್ಕೆ ಬರ್ತೀರಾ ಅದು ನಿಮಗೆ ಬಿಟ್ಟಿದ್ದು. ಒಟ್ಟಿನಲ್ಲಿ ಈ ಆ್ಯಂಬಿಯನ್ಸ್ ಯಾವಾಗಲೂ ಹೀಗೇನೇ ಇರುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಎಲ್ಲರೂ ನನ್ನನ್ನು ಅಬ್ಸರ್ವ್ ಮಾಡ್ತೀರಾ, ಯಾಕೆಂದರೆ ನನ್ನ ಹತ್ರ ಇರೋವಂಥ ಗಿಂಬಲ್ ಕ್ಯಾಮ್ರಾ ಏನಿದೆ, ಅದ್ಭುತವಾಗಿರೋಂಥ ಒಂದು ಕ್ಯಾಮ್ರಾ ಸೆಟಪೇ ಆಗಿರೋವಂಥದ್ದು. ಒಬ್ವಿಯಸ್ಲಿ ನಾನು ಯಾವಾಗಲೂ ನಾನು ವೀಡಿಯೋ ಮಾಡಬೇಕಾದ್ರೆ ಇದನ್ನು ಅಪ್ರಿಷಿಯೇಟ್ ಮಾಡ್ತೀನಿ ಅಂತ ಹೇಳ್ಬೋದು. ಸೊ ಸಿನಿಮಾ ನ್ಯೂಸ್ ಆಗಲಿ ಏನು ತುಂಬ ದಿನ ಆಯಿತು ಬಂದಿರಲಿಲ್ಲ. ಈ ಒಂದು ವಿಡಿಯೋದಲ್ಲಿ ನಾನು ಸಿನಿಮಾ ನ್ಯೂಸ್ನ ಕೂಡ ಮಾತಾಡ್ಕೊಬಿಡ್ತೀನಿ ಅಂತಲೇ ಹೇಳ್ಬೋದು. ಮೇಯ್ನ್ಲಿ ನೋಡಿ, ಶಿವರಾಜ್ ಕುಮಾರ್ ಅವರು ಸಿನಿಮಾ ಸಪ್ರೇಟಾಗಿ ಅವರ ಒಂದು ನೀವು ಅಂದ್ಕೊಂಡಿದ್ರಿ ಓಕೆ ಇನ್ನು ಶಿವರಾಜ್ ಕುಮಾರ್ ಅವ್ರದ್ದು ಅಷ್ಟೊಂದು ಸಿನಿಮಾಸ್ ಏನು ಬರಲ್ಲ ಅಂತ ಹೇಳ್ಬಿಟ್ಟು. ಆದರೆ ಇನ್ನು ಮೇನ್ ಕ್ಯಾರೆಕ್ಟರಾಗಿ ಇಳಿಯುವಂಥ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಯಶ್ ಅವರು ಆಬ್ವಿಯಸ್ಲಿ ಅವರ ಬೇರೆಯೇ ಒಂದು ಇಂಡಸ್ಟ್ರಿ ನಡೆಸ್ತಿರೋ ರೀತಿ ಅವ್ರು ಹೋಗ್ತಾ ಇದ್ದಾರೆ, ಆಯಿತಾ. ಆದರೆ ಶಿವರಾಜ್ ಕುಮಾರ್ ಅವರು ಕೂಡ ಅವ್ರದ್ದೇ ಒಂದು ಸಪ್ರೇಟಾಗಿ ಏನಂತಾರೆ ಮಾಸ್ ಕ್ಯಾಟಗರಿಯಲ್ಲಿ ಅವ್ರು ಹೋಗ್ತಾ ಇದೆ ಅಂತಲೇ ಹೇಳ್ಬೋದು. ಸೊ ಅದ್ರ ಬಗ್ಗೆ ಮಾತಾಡೋಣ. ಅದಕ್ಕೂ ಮೊದಲು ನನಗೆ ಶಾಕಿಂಗ್ ಆಗಿದ್ದು ಲೋಕೇಶ್ ಕನಗರಾಜ್ ಅವರು ಟೈ ಅಪ್ ಆಗಿರುವಂಥದ್ದು. ಅಂದರೆ ಅಪ್ಕಮಿಂಗ್ ಸಿನಿಮಾ ಏನಿದೆ ಅಲ್ಲು ಅರ್ಜುನ್ ಅವ್ರ ಜೊತೆ, ನನಗೆ ಶಾಕಿಂಗ್ ಆಗೋಯ್ತು. ಯಾಕೆ ಅಂದರೆ ಆಬ್ವಿಯಸ್ಲಿ ಅವ್ರದ್ದೊಂದು ಸಿನಿಮಾ ನಡೀತಾ ಇದೆ, ಫ್ಯೂಚರಿಸ್ಟಿಕ್ ಸಿನಿಮಾ ಬರೋದು ಕೊಟ್ಟಿದೆ, ಅದು ಐಕಾನ್ ಸ್ಟಾರ್ ಅಂತಂದರೆ ಅದು ನನಗೆ ಬೇಕಾಗಿರೋ ಸಿನಿಮಾ ಅಂತಂದರೆ. ಸೊ ಹೀಗಿರಬೇಕಾದ್ರೆ ಲೋಕೇಶ್ ಕನಗರಾಜ್ ಜೊತೆ ಒಂದು ಟೈ ಅಪ್ ಆಗ್ತಾರೆ ಅಂದರೆ ಅವ್ರ ಜೊತೆ ಒಂದು ಸಿನಿಮಾ ಬರುತ್ತೆ, ಅವ್ರದ್ದೊಂದು ಕಾಂಬಿನೇಷನ್ ಒಂದು ಸಿನಿಮಾ ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಬಟ್ ರಿಯಲಿ ಶಾಕಿಂಗ್ ಆಯಿತು ಅಂತಲೇ ಹೇಳ್ಬೋದು. ಆ್ಯಂಡ್ ತುಂಬಾ ಖುಷಿ ಆಯಿತು ಅಂತಲೇ ಹೇಳ್ಬೋದು. ನಾನು ಯಾರು ಫ್ಯಾನ್ ಆಗಿದ್ದೆ ಅಂತ ನನಗೆ ಮರ್ತೋಗ್ಬಿಟ್ಟಿತ್ತು. ಅಂದರೆ ನಾನು ಅಲ್ಲು ಅರ್ಜುನ್ ಫ್ಯಾನ್, ಆಯಿತಾ. ಯಾವಾಗ ಪುಷ್ಪ ಸಿನಿಮಾ ಎಲ್ಲ ಬಂತು ನನ್ನ ಆ ಒಂದು ವಿಷಯನೇ ಮರ್ತೋಗ್ಬಿಟ್ಟೆ. ಆಬ್ವಿಯಸ್ಲಿ ಸಿನಿಮಾ ಹಿಟ್ಟು, ತುಂಬಾ ಬಜೆಟ್ಟು ಅದೆಲ್ಲ ರಿಕವರ್ ಮಾಡಿ ಎಷ್ಟು 2000 crores ಎಲ್ಲ ಗಳಿಸಿದ್ದೆ, ಅದೆಲ್ಲ ಓಕೆ. ಆದರೆ ಸಿನಿಮಾ ನನಗೆ ಅಲ್ಲು ಅರ್ಜುನ್ ಅವ್ರು ಆ ಒಂದು ಏನು ಯಾವ ವೈಬಿಗೋಸ್ಕರ ನಾನು ಅಲ್ಲು ಅರ್ಜುನ್ ಅವ್ರು ಲೈಕ್ ಮಾಡ್ತಿದ್ದೆ, ಅದು ನನಗೆ ಮರ್ತೋಗ್ಬಿಟ್ಟಿತ್ತು. ಸೊ ಹೀಗೆ ಕೇಳೋದಾದರೆ ಆಬ್ವಿಯಸ್ಲಿ ಆ ಒಂದು ಐಕಾನ್ ಸ್ಟಾರ್ ಮತ್ತೆ ವಾಪಸ್ ಆಗಿದೆ ಅಂತಲೇ ಹೇಳ್ಬೋದು. ಫ್ಯೂಚರಿಸ್ಟಿಕ್ ಸಿನಿಮಾ ಹಾಗೆಯೇ ಲೋಕೇಶ್ ಕನಗರಾಜ್ ಜೊತೆ ಅಪ್ಕಮಿಂಗ್ ಸಿನಿಮಾ ಎಲ್ಲ ಅದ್ಭುತವಾಗಿರೋವಂಥ ಒಂದು ಟೆಕ್ನ ಯೂಸ್ ಮಾಡಿಕೊಂಡು, ಟೆಕ್ನಿಷಿಯನ್ಸ್ ಎಲ್ಲ ಅಡ್ವಾನ್ಸ್ ಎಲ್ಲ ಟೆಕ್ನಿಕಲಿ ಎಷ್ಟು ಅಡ್ವಾನ್ಸ್ ಆಗೋಕ್ಕಾಗುತ್ತೆ ಅಷ್ಟು ಅಡ್ವಾನ್ಸ್ ಮಾಡಿಕೊಂಡು ಸಿನಿಮಾನ ಮಾಡೋಕ್ಕೆ ಹೊರಟಿರೋವಂಥದ್ದು. ಸೊ ನಿಮಗೆ ಏನಿದೆ ಡೆಕ್ಮೆನ್ಸೇಷನ್ ತಿಳಿಸಿ. ಲೇಟೆಸ್ಟಾಗಿ ಬಂದಿರುವಂಥ ಅಪ್ಡೇಟ್ ಪ್ರಕಾರ ನಾನು ಹೇಳೋದಾದರೆ ತರುಣ್ ಸುಧೀರ್ ಅವ್ರ ಜೊತೆ ಸಿನಿಮಾ ಮಾಡೋಕ್ಕೆ ಹೊರಟಿರುವಂಥದ್ದು ಯುವರಾಜ್ ಕುಮಾರ್ ಅವರು ಆಗಿರುವಂಥದ್ದು. ಯುವರಾಜ್ ಕುಮಾರ್ ಅವರ ಸಿನಿಮಾ ತರುಣ್ ಸುಧೀರ್ ಅವ್ರ ಜೊತೆ ಆಗ್ತಿದೆ ಅಂತಂದರೆ ಅದರ ಅರ್ಥ ನಿಮ್ಗೆ ಯಾವುದೇ ಕಾರಣಕ್ಕೂ ಈಗ ಡಿವೋರ್ಸ್ ಅವರು ಈ ಒಂದು ಮಂತಲ್ಲಿ ರಿಲೀಸ್ ಆಗ್ತಾರೆ ಅಂತ ಹೇಳ್ತಾರಲ್ಲ, ಅದು ಯಾವುದೇ ಕಾರಣಕ್ಕೂ ತರುಣ್ ಸುಧೀರ್ ಅವ್ರ ಜೊತೆ ಅಪ್ಕಮಿಂಗ್ ಸಿನಿಮಾಸ್ ಇರಲ್ಲ. ಇದೊಂದು ಸ್ಟ್ರಾಂಗ್ ಬಜ್ಜೆ ಆಗಿರೋದ್ರಿಂದ ಹೇಳ್ತಿರುವಂಥದ್ದು. ಸೊ ಹಾಗಿರಬೇಕಾದ್ರೆ ಪ್ರೇಮ್ ಅವರ ಜೊತೆನೇ ಒಂದು ಸಿನಿಮಾ ನಡೆಯುತ್ತೆ. ನೋಡಿದ್ರೆ ನಾನು ಯಾವಾಗಲೂ ಸುಮ್ಮನೆ ಬರಲ್ಲ. ಏನಾದರೂ ದೊಡ್ಡ ಬಿಗ್ ಅಪ್ಡೇಟ್ ಇದ್ರೇ ನಾನು ನಿಮ್ಮ ಮುಂದೆ ಕಾಣಿಸ್ಕೊಳ್ಳುವಂಥದ್ದು. ಸೊ ಹಾಗೆಯೇ ಅದ್ರ ಜೊತೆಗೆ ವ್ಲಾಗ್ ಕೂಡ ಮಾಡ್ತೀನಿ ಅಂತ ಹೇಳ್ಬೋದು. ಇನ್ನು ಅಪ್ಕಮಿಂಗ್ ಡೇಸಲ್ಲಿ ತುಂಬಾ ಪ್ಲ್ಯಾನ್ ಮಾಡಿದ್ದೀನಿ, ಅದಕ್ಕೋಸ್ಕರ ಈ ವೀಡಿಯೋಸ್ ಎಲ್ಲ ತುಂಬಾ ಡಿಲೇ ಆಗಿ ಬರ್ತಿರುವಂಥದ್ದು. ಈ ಒಂದು ಪ್ಲ್ಯಾನಿಂಗ್ ಪ್ರಕಾರನೇ ನಾನು ಬರೋವಂಥದ್ದು. ಅದಾದಮೇಲೆ ನಿಮಗೆ ಕಂಟಿನ್ಯೂಸ್ ವೀಡಿಯೋಸ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಸದ್ಯಕ್ಕೆ ನಾನು ಕೂಡ ಸ್ವಲ್ಪ ಸ್ಟ್ರಗ್ಲಿಂಗಲ್ಲಿದ್ದೀನಿ ಅಂತಲೇ ಹೇಳ್ಬೋದು. ಅದೆಲ್ಲ ಕೇಳೋವಂಥ ಅವಶ್ಯಕತೆ ಇಲ್ಲ, ಅಂದರೆ ಅದೆಲ್ಲ ಹೇಳ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ. ಯಾಕೆಂದರೆ ಇಲ್ಲಿ ನಮಗೆ ಬೇಕಾಗಿರುವಂಥದ್ದು ಎಂಟರ್ಟೈನ್ಮೆಂಟ್ ಮಾತ್ರ ಆಗಿರುವಂಥದ್ದು. ಆ್ಯಂಡ್ ನನ್ನ ಒಂದು ಲೈಫ್ ಸ್ಟೋರಿನೆಲ್ಲ ಡೈಲಿ ಹೇಳಬೇಕು ಅಂತಲೂ ಅನಿಸುತ್ತೆ. ಯಾಕೆಂದರೆ ಅಷ್ಟೊಂದು ಅಂದರೆ ಏನಂತಾರೆ ಅಪ್ಸ್ ಡೌನ್ಸ್ ಇರುತ್ತೆ, ಆಯಿತಾ.
ಅಂದರೆ ನಾನು ಒಂದು ಶಾರ್ಟ್ಸಲ್ಲಿ ನನ್ನ ಸ್ಟೋರಿನ ಹಾಕ್ತೀನಿ ಅಂತಲೇ ಹೇಳ್ಬೋದು. ಅಂದರೆ ಸ್ಟೆಪ್ ಬೈ ಸ್ಟೆಪ್ ಹೇಗೆ ಹೇಗೆ ನಾನು ಏನೇನು ಮಾಡಿದೆ ಏನೇನು ಅಂತ ಒಂದೊಂದು ಚಾಪ್ಟರ್ ಬೈ ಚಾಪ್ಟರ್ನ ನಾನು ಹೇಳ್ತೀನಿ. ಅಂದರೆ ನಂದು ಅಂಥ ಒಂದು ಇನ್ಸ್ಪಿರೇಷನ್ ಸ್ಟೋರಿ ಅಲ್ಲ, ಆದರೂ ಕೂಡ ನಾನು ಪಟ್ಟಿರೋಂಥ ಸ್ಟ್ರಗಲ್ಲು ಆ್ಯಂಡ್ ನಾನು ಎಲ್ಲಿಗೆ ಯಾಕೆ ಎಂಟ್ರಾದೆ, ಎಲ್ಲಿಂದ ಏನಕ್ಕೆ ಬಂದೆ ಆ್ಯಂಡ್ ಇಲ್ಲಿ ಏನು ಮಾಡ್ತಿದ್ದೀನಿ, ಇದ್ರಲ್ಲಿ ಕೇಳೋದಕ್ಕೇನೆ ಒಂದು ಕತೆ ರೀತಿ ಒಂದು ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತಾ ಇದೆ. ಅಂದರೆ ಇದು ಜನರಿಗೆ ತೋರ್ಸೋಕ್ಕಲ್ಲ ಅಂದ್ರೂ ಕೂಡ ನನ್ನ ಫ್ಯೂಚರ್ ಅಂದರೆ ನಾನು ಎಲ್ಲಿಂದ ಬಂದೆ ಏನು ಮಾಡಿದೆ ಅಂತ ಇದೊಂದು ಡಾಕ್ಯುಮೆಂಟಾಗಿ ಒಂದು ಯೂಟ್ಯೂಬಲ್ಲಿ ಸೇವ್ ಆಗಿರಬೇಕು ಅಂತ ನನ್ನೊಂದು ಆಸೆ ಆಗಿರುವಂಥದ್ದು. ವ್ಯೂಸಿಗೋಸ್ಕರನೂ ಅಲ್ಲ, ಏನಕ್ಕೋಸ್ಕರನೂ ಅಲ್ಲ, ನನ್ನ ಒಂದು ಹ್ಯಾಪಿನೆಸ್ಸಿಗೋಸ್ಕರ ಆಗಿರುವಂಥ ಅದಕ್ಕೋಸ್ಕರನೇ ಯೂಟ್ಯೂಬ್ ಚಾನಲ್ ನಾನು ಸ್ಟಾರ್ಟ್ ಮಾಡಿರುವಂಥದ್ದು. ನನ್ನ ಹ್ಯಾಪಿನೆಸ್ಸಿಗೋಸ್ಕರ, ವ್ಯೂಸಿಗೋಸ್ಕರ ಅಥವಾ ಬೇರೆಯವ್ರಿಗೆ ನಾನು ತೋರಿಸ್ಕೊಳ್ಬೇಕು ಅಂತ ಅದೇನೂ ಅಲ್ಲ, ಸ್ವಂತ ಹ್ಯಾಪಿನೆಸ್. ಆಬ್ವಿಯಸ್ಲಿ ದುಡ್ಡಿಗೋಸ್ಕರ ಅಂತ ಒಂದು ಮೈಂಡಲ್ಲಿ ಇತ್ತು ಆಯಿತಾ, ಆದರೆ ಯೂಟ್ಯೂಬಲ್ಲಿ ಅಂಥ ಒಂದು ಅರ್ನಿಂಗ್ ಇಲ್ಲ. ಏನಂತಾರೆ ಈ ನಾನು ಹೇಳಿದ್ನಲ್ಲ, ಏನಂತಾರೆ ಹೇಳೋದಕ್ಕೂ ಗೊತ್ತಾಗ್ತಿಲ್ವಲ್ಲ, ಈ ಫ್ಯಾನ್ಸಿಂದ ಅವರಿಂದೆಲ್ಲ ಮಾಡ್ತಿರೋಂಥ ವೀಡಿಯೋಗಳಿಂದ ಅದು ದುಡ್ಡು ಅರ್ನ್ ಮಾಡಿದ್ದೀನಿ, ಇಲ್ಲ ಅಂತ ಹೇಳಲ್ಲ. ಆದರೆ ಆಬ್ವಿಯಸ್ಲಿ ದುಬೈಯಲ್ಲಿರ್ಬೇಕಾದ್ರೆ ಅದು ಲೆಕ್ಕಕ್ಕೆ ಬರಲ್ಲ, ಅಂಥ ಒಂದು ಅರ್ನಿಂಗ್ ಬೇಕಾಗುತ್ತೆ ದುಬೈಯಲ್ಲಿರಬೇಕಾದ್ರೆ. ಸೊ ಈಗ ಸಿನಿಮಾ ನ್ಯೂಸ್ನೇ ಕಂಟಿನ್ಯೂ ಮಾಡ್ತೀನಿ. ವಿಷಯ ಏನಂತಂದರೆ ನೋಡಿ, ಅಪ್ಕಮಿಂಗ್ ಲೈನಪ್ಸ್ ಏನಿದೆ ಕನ್ನಡ ಇಂಡಸ್ಟ್ರಿದು ಅದ್ಭುತವಾಗಿರುವಂಥದ್ದು ಆಯಿತಾ. 2025 ಎಂಡಿಂಗಲ್ಲಿ ನಮಗೆ ಒಳ್ಳೊಳ್ಳೆ ಮೂವೀಸ್ ನೋಡೋದಕ್ಕೆ ಸಿಕ್ತು. ಆದರೆ 2026 ಆಗಲ್ಲ. ಎಲ್ಲ ಮೂವೀಸ್ ಕೂಡ ಬ್ಲಾಕ್ ಬಸ್ಟರ್ ಸಿನಿಮಾಸೇ ಆಗಿರೋವಂಥದ್ದು. ನೋಡೋಣ ಅಪ್ಕಮಿಂಗ್ ಡೇಸಲ್ಲಿ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ನಾನು ಇನ್ನೂ ಕೂಡ ಕಂಟಿನ್ಯೂ ಮಾಡ್ತೀನಿ ಗುರು. ಇಲ್ಲಿ ಸ್ವಲ್ಪ ಸುತ್ತಾಡಿ ನೋಡಿ, ಒಂದು ದಿನ ಬೇಕು ನನಗೆ ಕಂಪ್ಲೀಟ್ಲಿ ಟೆಕ್ಕಿಂದು ಒಂದು ವಿಷಯಗಳನ್ನ ತಿಳಿಸೋದಕ್ಕೋಸ್ಕರ. ಅದಕ್ಕೋಸ್ಕರ ನಾನು ಯಾವುದೇ ಒಂದು ವೀಡಿಯೋನ ಈ ಒಂದು ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತಿಲ್ಲ ಅಂತಲೇ ಹೇಳ್ಬೋದು. ಕಂಪ್ಲೀಟಾಗಿ ಒಂದು ಟೆಕ್ಕಿಗೋಸ್ಕರನೇ ಒಂದು ದಿನ ಇಡೋಣ ಗುರು. ಇದಿಷ್ಟು ನಾನು ಹೇಳ್ತಿದ್ದು ಈ ಒಂದು ವೀಡಿಯೋದಲ್ಲಿ. ಅಪ್ಡೇಟ್ಸ್ ಜೊತೆಗೆ ಒಂದು ವ್ಲಾಗ್ನ ಕೂಡ ಮಾಡ್ತಾಯಿದ್ದೀನಿ ಅಂತ ಹೇಳ್ಬೋದು. ಹಾಗೆಯೇ ತೋರಿಸ್ತೀನಿ ಗುರು ಹೇಗೆ ನಡೀತಾ ಇದೆ ಅಂತ ಹೇಳ್ಬೋದು.